ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ತಿಂಗಳಾದ್ರೂ ಹಾಳಾಗದಿರೋ ಹಾಗೆ ಕರ್ಬೇವನ್ನು ಹೇಗೆ ಇಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನನ್ನ ವಿಡಿಯೋನ ಮೊದಲು ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಸೊ ಕರ್ಬೇವನ್ನು ನಾವು ಮಾರ್ಕೆಟಿಂದ ತಂದಿರ್ತೀವಿ. ಸೊ ನಾವು ಹಾಗೆ ಇಟ್ಬಿಟ್ರೆ ಒಣಗಿಬಿಡುತ್ತೆ ಅಥವಾ ಕೊಳ್ತೋಗ್ಬಿಡುತ್ತೆ. ನಾವು ಇದೇ ಥರ ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ರೆ ಫುಲ್ಲು ನೀರಾಗಿ ಬೂಜು ಬಂದು ಕೊಳ್ತೋಗ್ಬಿಡುತ್ತೆ. ಸೊ ನಾವು ಕರ್ಬೇವನ್ನು ಒಂದು ತಿಂಗಳುಗಟ್ಟಲೆ ಹಾಳಾಗದಿರೋ ಹಾಗೆ ನೀಟಾಗಿ ಸ್ಟೋರ್ ಮಾಡಿ ಹೇಗೆ ಇಟ್ಕೊಳ್ಳೋದು ಅಂತ ನೋಡೋಣ. ಸೊ ನೋಡಿ, ಈಗ ಕರ್ಬೇವನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಫಸ್ಟು. ಸೊ ನಾನು ವಾಶ್ ಮಾಡ್ಕೊಳ್ತೀನಿ. ಒಂದು ಬೌಲ್ಗೆ ನೀರು ಹಾಕ್ಕೊಂಡ್ಬಿಟ್ಟು ಕರ್ಬೇವೇನಿದೆ ಈ ರೀತಿ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಬೇಕು. ಸೊ ಅದರಲ್ಲಿ ಧೂಳು ಅಥವಾ ಏನಾದರೂ ಇರುತ್ತೆ ಅಲ್ವಾ, ಡಸ್ಟ್ ಎಲ್ಲ. ಸೊ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡ್ರೆ ನೀಟಾಗಿರುತ್ತೆ. ನೋಡಿ, ಈ ರೀತಿ ವಾಶ್ ಮಾಡ್ಕೊಳ್ಬೇಕು ಕರ್ಬೇವನ್ನು. ನೋಡಿ ಎಷ್ಟು ಧೂಳಿದೆ ಕರ್ಬೇವಲ್ಲಿ. ನೋಡಿ, ಕರ್ಬೇವನ್ನು ಈಗ ನೀಟಾಗಿ ವಾಶ್ ಮಾಡ್ಕೊಂಡಿದ್ವಿ ಅಲ್ವಾ. ಈಗ ಒಂದು ಒಣ ಬಟ್ಟೆ ಮೇಲೆ ಹಾಕ್ಬಿಟ್ಟು ಸೊ ಒಣಗಿಸ್ಕೊಳ್ಬೇಕು ನೀಟಾಗಿ. ಕರ್ಬೇವು ಮೇಲಿರೋ ಅಂತಹ ನೀರೆಲ್ಲ ಒರೆಸ್ಕೊಳ್ಬೇಕು. ನೋಡಿ, ಈ ಥರ ಕರ್ಬೇವಲ್ಲಿರುವಂತಹ ನೀರೆಲ್ಲ ಇಮುಕ್ಬೇಕು. ಬಟ್ಟೆ ಈ ಥರ ಕಾಟನ್ ಬಟ್ಟೆಯಿಂದ ಈ ರೀತಿ ನೀರನ್ನೆಲ್ಲ ಒರೆಸ್ಕೊಂಡು ಅದಾದ ನಂತರ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಈ ರೀತಿ ನೀರನ್ನೆಲ್ಲ ಒರೆಸ್ಕೊಂಡಾದ್ಮೇಲೆ ಒಂದು ಬಾಕ್ಸ್ಗೆ ಈ ರೀತಿಯಾದ್ರೂ ಎಲೆನ ಬಿಡಿಸ್ಬಿಟ್ಟು ಹಾಕ್ಕೊಂಡು ಇಟ್ಕೊಳ್ಬೋದು. ಅಥವಾ ಈ ಥರನಾದರೂ ಹಾಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ನೀವು ಈ ಥರ ಖಾಲಿ ಬಾಕ್ಸಲ್ಲಿ ಹಾಕೋದಕ್ಕಿಂತ ಒಂದು ಕಾಟನ್ ಬಟ್ಟೆನ ಅಥವಾ ನ್ಯೂಸ್ ಪೇಪರ್ನ ಹಾಕಿಬಿಟ್ಟು ಅದ್ರ ಮೇಲೆ ಈ ರೀತಿ ಕರ್ಬೇವನ್ನು ಇಟ್ಟು ಸ್ಟೋರ್ ಮಾಡಿಟ್ರೆ ಒಂದು ತಿಂಗಳಾದ್ರೂ ಕರ್ಬೇವು ಹಾಳಾಗೋದಿಲ್ಲ. ತುಂಬ ಚೆನ್ನಾಗಿ ಇಟ್ಕೊಳ್ಬೋದು. ನೋಡಿ, ಈ ಥರನೇ ಇಟ್ಕೊಳ್ತಾ ಇದ್ದೀನಿ ನಾನು, ಬಿಡಿಸಿ ಇಟ್ಕೊಳ್ತಾ ಇಲ್ಲ. ಸೊ ಈ ಥರ ಏನಾದರೂ ಎಲೆನಲ್ಲಿ ಗಲೀಜಿತ್ತು ಅಂತಂದರೆ ಅದನ್ನು ತೆಗೆದುಬಿಡಿ. ಮತ್ತು ಅದರಿಂದನೂ ಕರಿಬೇವು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿರುವಂತಹ ಕರಿಬೇವನ್ನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳು ಇಟ್ಕೊಳ್ಬೋದು. ಸೊ ನೀವಿನ್ನೂ ಚೆನ್ನಾಗಿ ಇಟ್ಕೊಂಡ್ರೆ ಒಂದು ತಿಂಗಳಿಗಿಂತ ಜಾಸ್ತಿ ಕೂಡ ಕರಿಬೇವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ನೋಡಿ, ನಾನು ಇಲ್ಲಿ ಅರ್ಧ ಕರಿಬೇವನ್ನು ಈ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಎಲ್ಲದನ್ನು ಹಾಗೆ ಹಾಕಿದ್ದೀನಿ. ನಾನು ಬಾಕ್ಸ್ ಒಳಗಡೆ ಯಾವುದೇ ರೀತಿ ಬಟ್ಟೆ ಆಗಲಿ ಅಥವಾ ನ್ಯೂಸ್ ಪೇಪರ್ ಆಗಲಿ ಹಾಕಿಲ್ಲ. ಸೊ ಹಾಗೆ ಇಡ್ತಾ ಇದ್ದೀನಿ. ಸೊ ನಿಮಗೆ ಜಾಸ್ತಿ ದಿನ ಹಾಳಾಗದೆ ಇರಬೇಕು ಅಂತಂದರೆ ಒಂದು ಕಾಟನ್ ಬಟ್ಟೆ ಆಗಲಿ ಒಂದು ಪೇಪರ್ ಆಗಲಿ ಹಾಕಿಬಿಟ್ಟು ಇಡಿ. ಆವಾಗ ನೀರಿನಂಶ ಅನ್ನೋದು ಹೀರ್ಕೊಳ್ಳುತ್ತೆ ಬಟ್ಟೆ ಅಥವಾ ಪೇಪರು. ಆವಾಗ ತುಂಬ ದಿನ ಬಾಳಿಕೆ ಬರುತ್ತೆ ಕರಿಬೇವು. ಸೊ ನಾನು ಅರ್ಧ ಕರಿಬೇವನ್ನು ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಕೆಲವೊಂದು ಮನೆಯಲ್ಲಿ ಫ್ರಿಜ್ ಇರೋದಿಲ್ಲ ಅಲ್ವಾ, ಅವರು ಯಾವ ರೀತಿ ಸ್ಟೋರ್ ಮಾಡಿ ಬಹಳ ದಿನ ಇಟ್ಕೊಳ್ಬೋದು ಅಂತ ತೋರಿಸ್ತೀನಿ. ಸೊ ಕೆಲವೊಂದು ಮನೆಯಲ್ಲಿ ಫ್ರಿಜ್ ಇರುತ್ತೆ, ಕೆಲವೊಂದು ಮನೆಯಲ್ಲಿ ಫ್ರಿಜ್ ಇರೋದಿಲ್ಲ. ಅಂಥವರು ಕರಿಬೇವನ್ನು ತುಂಬ ದಿನ ಇಟ್ಕೊಳ್ಬೇಕು ಅಂತಂದರೆ
ಸೊ ನೋಡಿ, ಈಗ ಕರಿಬೇವಿನ ಎಲೆನೆಲ್ಲ ಬಿಡಿಸ್ಕೊಳ್ಬೇಕು. ಬಿಡಿಸ್ಬಿಟ್ಟು ಒಂದು ಪ್ಲೇಟ್ಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಮುಂಚೆ ಎಲ್ಲ ಹಿಂದಿನ ಕಾಲದಲ್ಲಿ ಎಲ್ಲಿ ಫ್ರಿಜ್ ಇತ್ತು ಹೇಳಿ. ಸೊ ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋರು, ಫ್ರಿಜ್ ಇಲ್ಲದೆ ಇರೋರು. ಸೊ ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂತಹ ಟಿಪ್ಸು. ಸೊ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಟಿಪ್ಸನ್ನು. ಇದಂತೂ ತುಂಬ ದಿನ ಅಂದರೆ ತುಂಬ ದಿನವೇ ಇಟ್ಕೊಳ್ಬೋದು. ಸೊ 2-3 ತಿಂಗಳು ಕೂಡ ಇಟ್ಕೊಳ್ಬೋದು ಈ ರೀತಿ ಸ್ಟೋರ್ ಮಾಡಿದರೆ. ನೋಡಿ, ಕರಿಬೇವಿನ ಎಲೆನೆಲ್ಲ ಬಿಡಿಸ್ಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಜಾಸ್ತಿ ದಿನ ಇಟ್ಕೊಳ್ಬೇಕು ಅಂತಂದರೆ ಬಿಸಿಲಿಗಿಟ್ಟು ಒಣಗಿಸ್ಕೊಳ್ಬೇಕು ಎಲೆಗಳನ್ನ. ಸೊ ಆವಾಗ ನಾವು 3-4 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲಿ ಬಿಸಿಲಿಗೆ ಇಡ್ತಾ ಇದ್ದೀನಿ. ಸೊ ಎಷ್ಟೊತ್ತು ಒಣಗಿಸ್ಕೊಳ್ಬೇಕು ಅಂತಂದರೆ ಬೆಳಗ್ಗೆ ಇಟ್ಬಿಟ್ಟು ಸಂಜೆವರೆಗೂ ಒಣಗೋದಕ್ಕೆ ಬಿಟ್ಬಿಡಿ, ನೀಟಾಗಿ ಎಲೆ ಒಣಗುತ್ತೆ. ಸೊ ನಾನಿಲ್ಲಿ ಸಂಜೆವರೆಗೂ ಒಣಗಿಸ್ಕೊಂಡಿದ್ದೀನಿ. ಸೊ ನೋಡಿ, ಬೆಳಗ್ಗೆ 10 ಗಂಟೆಗೆ ಇಟ್ಟಿದ್ದೆ ನಾನು ಬಿಸಿಲಲ್ಲಿ, ಸಂಜೆ 5 ಗಂಟೆಗೆ ತಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ ಕರಿಬೇವಿನ ಎಲೆ. ಈ ರೀತಿ ಒಣಗಿರೋ ಕರಿಬೇವಿನ ಎಲೆನ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಹಳ ದಿನ ಇಟ್ಕೊಳ್ಬೋದು. ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ಈ ಥರ ಫ್ರಿಜ್ ಇಲ್ಲದೆ ಇರೋರು ಒಣಗಿಸಿ ಇಟ್ಕೊಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ಥರ ಫ್ರಿಜ್ ಇಲ್ಲದೆ ಇರೋರು ಕರಿಬೇವಿನ ಸೊಪ್ಪನ್ನು ಒಣಗಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ತುಂಬ ಸರಳವಾಗಿ ಕರಿಬೇವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬಹಳ ದಿನ. ನಿಮ್ಮೆಲ್ಲರಿಗೂ ಈ ಕಿಚನ್ ಟಿಪ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.